ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್. ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇವತ್ತಿನ ವಿಚಾರ ಬಂದು 29ನೇ ತಾರೀಕು ಅಮಾವಾಸ್ಯೆ ಇರುವಂಥದ್ದು. ಸೊ ನಾನು ಹೇಳಿದ್ದೆ ನಿಮಗೆ, ಯಾರಾದ್ರೂ ದೈವಗಳು ಮಾತಾಡ್ತಿಲ್ಲ ಅಥವಾ ಏನಾದರೂ ಸಮಸ್ಯೆಗೆ ಒಳಗಾಗಿದ್ದರೆ ಈ ದಿನ ಪೂಜೆಗೆ ತೊಗೊಂಬನ್ನಿ ಅಂತ. ಸೊ ಹಾಗಾಗಿ ಇವತ್ತು ನಾನು ಶಿವಗಂಗೆ ಕೆರೆ, ಏನು ನಾವು ಇಲ್ಲಿ ಕಾಣ್ತಿರ್ತಕ್ಕಂಥ ಬೆಟ್ಟದ ತಪ್ಪಲಿನಲ್ಲಿರ್ತಕ್ಕಂಥ ದೇವರ ಕೆರೆಯಲ್ಲಿ ಇವತ್ತು ನಾನು ಆರಾಧನೆ ಮಾಡ್ತಕ್ಕಂಥ ತಾಯಿ ಮಸಣಿಕ ಅಮ್ಮನವರ ಹೊಳೆ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ತಾಯಿಯನ್ನು ಆಲ್ರೆಡಿ ಕುಂಡ್ರಿಸಿದ್ದೀವಿ. ಹಾಗೆ ಇಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ಎಣ್ಣೆ ಮಜ್ಜನವನ್ನು, ಏನು ನಾವು ಮಜ್ಜನವನ್ನು ಮಾಡಬೇಕು ಅಂತ ಹೇಳ್ತೀವಲ್ಲ, ಆ ಮಜ್ಜನಕ್ಕೆ ಇಲ್ಲಿ ಗುಂಡಿಯನ್ನು ತೆಗ್ದಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇನ್ನು ತಿಳಿ ನೀರು ಬರಬೇಕು. ಸೊ ಬರೋಷ್ಟೊತ್ತಿಗೆ ನಾವು ಏನೇನು ದೀಪ ಬೇಕಾಗ್ತಕ್ಕಂಥದ್ದು, ಸೊ ಏನು ಈ ಹೊಳೆ ಪೂಜೆ ಮಾಡ್ತಕ್ಕಂಥದ್ದು, ಏನು ನಮ್ಮ ಶ್ರೀ ಮಸಣಿಕಮ್ಮನವರ ಹೊಳೆ ಪೂಜೆ ಮತ್ತು ಹೊಳೆ ಸೇವೆಗೆ ಈ ದಿನ ಬಂದಿರತಕ್ಕಂಥದ್ದು. ಇಲ್ಲಿ ನೀವು ನೋಡ್ಬೋದು, ತಾಯಿಯವ್ರನ್ನ ಆಲ್ರೆಡಿ ಕುಂಡ್ರಿಸಿದ್ದೀವಿ. ಸೊ ಇಲ್ಲಿ ಕುಂಡ್ರಿಸಿ ಇಲ್ಲಿ ಪೂಜೆ ಪುನಸ್ಕಾರಗಳು ಮತ್ತು ಎಲ್ಲದು ಅಭಿಷೇಕಗಳನ್ನು ಮಾಡಬೇಕಾಗತ್ತೆ. ಸೊ ಆದರೆ ಅಭಿಷೇಕ ಮತ್ತು ದೇವರಿಗೆ ತುಂಬುವಂಥ ಶಕ್ತಿ ಪ್ರದಾನವನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ. ಸೊ ಆ ನಂತರ ಒಂದು ಪೂಜೆಯ ವಿಡಿಯೋವನ್ನು ನಾನು ನಿಮಗೆ ಖಂಡಿತವಾಗಿಯೂ ತೋರಿಸ್ತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ತಾಯಿಯ ದರ್ಶನವನ್ನು ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ನಿಮಗೆ ಈ ಥರ ಗುಂಡಿಯಲ್ಲಿ ಮಜ್ಜನ ನೀರು ಬಂದ ತಕ್ಷಣ ದೇವರನ್ನು ನಾವಿವಾಗ ಅದರೊಳಗಡೆ ಮುಳುಗಿಸಿ ಇಟ್ಟಿದ್ದೀವಿ. ಸೊ ಈಗ ನಾವು ದೇವರನ್ನು ತೆಗಿಬೇಕು. ಸೊ ತೆಗೆದ ನಂತರ ಈ ರೀತಿಯಾಗಿ ತೆಗೆದು ಈ ರೀತಿಯಾಗಿ ಇಡಬೇಕಾಗತ್ತೆ. ಇಲ್ಲಿ ಆವಾಗಲೇ ನಾನು ಪೂಜೆಯನ್ನು ಮಾಡಿ ನೀರೊಳಗಡೆ ಮತ್ತೆ ದೇವರನ್ನು ಇಟ್ಟಿದ್ದೆವು. ಸೊ ಈಗ ಇಲ್ಲಿ ಕಳಶ ಸ್ಥಾಪನೆ, ಏನು ನಾವು ಮಜ್ಜನ ಗುಂಡಿಯಿಂದ ತೆಗೆದಂಥ ನೀರನ್ನು ಇದು ಮಾಡಲಾಗುತ್ತೆ. ಸೊ ಈಗ ದೇವರಿಗೆ ಒಂದು ಸಂಪೂರ್ಣವಾಗಿ ಒಂದು ಪೂಜೆಯನ್ನು ಮುಗಿಸ್ಬೇಕು. ಪೂಜೆ ಅಂತ ಬಂದಾಗ ಅಖಂಡ ಅಭಿಷೇಕ ಅಂತ ಹೇಳಿ 108 ಬಿಂದಿಗೆ ನೀರನ್ನು ದೇವರಿಗೆ ಹಾಕುವಂಥದ್ದು. ಸೊ ಯಾರೆಲ್ಲ ಹೊಳೆ ಪೂಜೆ ತಪ್ಪಾಗಿ ಮಾಡ್ತಕ್ಕಂಥದ್ದು ಮಾಡಬೇಡಿ. ಸೊ ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಾನು ಒಂದು ಸತಿ ಕರೆ ಮಾಡಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲೇನು ಅಂತಂದರೆ, ಈಗ ನೋಡ್ಬೋದು, ಈಗ ದೈವಗಳಿಗೆ ಏನು ಆಗಿರುತ್ತೆ ಅನ್ನುವಂಥದ್ದನ್ನು ನಾವು ಸಂಪೂರ್ಣವಾಗಿ ಈ ಸಮಯದಲ್ಲಿ ತಿಳ್ಕೊಬೋದು. ಈ ರೀತಿಯಾಗಿ ಮಜ್ಜನ ಗುಂಡಿಯನ್ನು ತೆಗೆದು, ಸೊ ಈ ರೀತಿಯಾಗಿ ದೇವರನ್ನು ಮಿನಿಮಮ್ಮು ಒಂದು ಅರ್ಧ ಗಂಟೆ ಅಥವಾ 1 ಅವರು ಅದರೊಳಗಡೆ ಬಿಡಬೇಕಾಗತ್ತೆ. ಬಿಟ್ಟ ನಂತರದಲ್ಲಿ ಈ ರೀತಿಯಾಗಿ ನೀವು ಮಾಡೋದ್ರಿಂದ ಖಂಡಿತವಾಗಿ ಒಂದು ಒಳ್ಳೆಯ ಪೂಜೆ ಸಕ್ಸಸ್ ಆಗುವಂಥದ್ದು. ಸೊ ಓಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮಸ್ತುತೆ. ಓಂ ದೇವಿ ದೇವಿ ಮಹಾದೇವಿಯೇ ನಮಃ. ಓಂ ಶ್ರೀ ದೇವಿಯೇ ನಮೋ ನಮಃ. ಓಂ ಕಾತ್ಯಾಯನ ವಿದ್ಮಃ ಕನ್ಯಾಕುಮಾರಿ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಸಮಂಗಲಂ ಹಂತು ಮಂತ್ರ. ಓಂ ನಮೋ ನಾರಾಯಣಿಯೇ ನಮೋ ನಮಃ. ಓಂ ನಮೋ ಭಗವತಿಯೇ ನಮಃ. ಓಂ ನಮೋ ಕಾಳಿಕಾಲಿಕಾ ಮಹಾಕಾಳಿಕಾ ದೇವಿಯೇ ನಮೋ ನಮಃ. ಓಂ ಶ್ರೀಂ ಓಂ ಗಣಾನ್ವಾ ಗಣಪತಿಂ ಭಗವಂಕೋ ವೀಣಾಂ ಪ್ರಸನ್ನವಸ್ತನಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನ ಶೃಣ್ವನ್ನವಸೀಸಾದಂ ಮಹಾಗಣಾಧಿಪತಯೇ ನಮಃ. ಓಂ ನಮೋ ಗಂಗೆ ಚ ಯಮುನೆ ಚ ಗೋದಾವರಿ ಸಿಂಧು ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸಂಗಮಂ ಖೋ. ಓಂ ದೇವಿ ದೇವಸ್ಯಃ. ಓಂ ನಮೋ ದೇವಿ ದೇವಿ ನಮೋ ನಮಃ. ಶ್ರೀ ಉರಿಮಸಣಿಕಮ್ಮ ದೇವಿ ದೇವತೆಭ್ಯೋ ನಮಃ. ಓಂ ಕಾತ್ಯಾಯಿನಿ ವಿದ್ಮಹೇ ಕನ್ಯಾಕುಮಾರಿಕಾ ಧೀಮಹಿ. ಓಂ ತನ್ನೋ ದಂತಿ ಪ್ರಚೋದಯಾತ್. ಓಂ ದೇವಿ ದೇವಿಯೇ ನಮೋ ನಮಃ. ಶ್ರೀ ಕಾತ್ಯಾಯಿನಿ ವಿದ್ಮಹೇ ಕನ್ಯಾಕುಮಾರಿಕಾ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶ್ರೀ ಮಹಾದೇವಿ ಮಹಾಲಕ್ಷ್ಮೀ ಸರಸ್ವತಿ. ಓಂ ಶ್ರೀ ಮಸಣಿಕಮ್ಮ ದೇವಿಯೇ ನಮೋ ನಮಃ. ಶ್ರೀ ಮಹಾಮಸಣಿಕಮ್ಮ ದೇವಿ ದೇವತಾ
ಅಧಿದೇವತ ಕುಲದೇವತ ಸರ್ವದೇವತಭ್ಯೋ ನಮೋ ನಮಃ. ಓಂ ನಮೋ ನಾರಾಯಣಿಯೇ ನಮಃ. ಓಂ ನಮೋ ಕಾಳಿಕಾಲಿಕ ಮಹಾಕಾಳಿಕಾ ದೇವಿಯೇ ನಮೋ ನಮಃ. ಶ್ರೀ ಪ್ರಿಯಾಪಟ್ಟಣದಮ್ಮ ದೇವಿಯೇ ನಮೋ ನಮಃ. ಶ್ರೀ ಮಹಾಲಕ್ಷ್ಮಿಯೇ ನಮಃ. ಮಹಾಸರಸ್ವತಿಯೇ ನಮಃ. ಮಹಾದೇವಿಯೇ ನಮಃ. ಶ್ರೀ ಮಹಾಮಸಣಿಕಮ್ಮ ದೇವಿಯೇ ನಮಃ. ಓಂ ಶ್ರೀ ಮಹಾಮಸಣಿ. ಈಗ ದೇವರನ್ನು ಕೆರೆಯ ದಡದಲ್ಲಿ ಕುಂಡ್ರಿಸಲಾಗಿದೆ. ಸೊ ಈಗ ನಾವು ದೇವರಿಗೆ 101 ಬಾರಿ ಅಂದರೆ 108 ಬಾರಿ ದೇವರಿಗೆ ಒಂದು ಏನು ಕಳಸ ಅಂತ ಹೇಳ್ತೀವಿ ನಾವು, ದೇವರಿಗೆ ನೀರನ್ನು ಹಾಕ್ತಕ್ಕಂಥದ್ದು.